ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಲಿಕ್ಕೆ ಪ್ರತಿದಿನ ಮಿಲಿಯನ್ ಬಿಲಿಯನ್ ಹಣವನ್ನ ಖರ್ಚು ಮಾಡ್ತಾ ಇತ್ತು. ಇದೇ ಕಾರಣ ನೋಡಿ ಈಗ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಾ ಇದೆ ಅಮೆರಿಕ. ಯುದ್ಧ ಅಂತ್ಯಗೊಳಿಸುವ ಬಗ್ಗೆ ಟ್ರಂಪ್ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಕಾರಣ ಇಲ್ಲಿ ಆರ್ಥಿಕವಾಗಿಯೂ ಕೂಡ ಹೊಡೆತ ಬೀಳ್ತಾ ಇದೆ. ಇರಾನ್ ವಿರುದ್ಧದ ಯುದ್ಧದಿಂದ ಅಮೆರಿಕಾಗೆ ಭಾರಿ ನಷ್ಟ ಆಗ್ತಾ ಇದೆ. ಈಗ ಇರಾನ್ ಮೇಲಿನ ಯುದ್ಧದಿಂದ ಅಮೆರಿಕಾದಲ್ಲೂ ಭಾರಿ ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿ ಯುದ್ಧವನ್ನ ಅಂತ್ಯಗೊಳಿಸಲು ಈಗ ಟ್ರಂಪ್ ಕೊಟ್ಟಿರುವಂತಹ ಹೇಳಿಕೆ. ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಾ ಇದೆ ಅಮೆರಿಕ. ಯುದ್ಧ ಅಂತ್ಯಗೊಳಿಸುವಂತೆ ಈಗ ಟ್ರಂಪ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅಂತಂದ್ರೆ ಹಾರ್ಮೋಜ್ ಜಲಸಂಧಿ ಓಪನ್ ಮಾಡ್ಲಿ ಅಥವಾ ಬಿಡ್ಲಿ, ಒಟ್ನಲ್ಲಿ ಯುದ್ಧ ನಿಲ್ಬೇಕು ಅಂತ ಟ್ರಂಪ್ ಕೊಡ್ತಾ ಇರುವಂತ ಹೇಳಿಕೆ. ಈಗ ಇರಾನ್ ವಿರುದ್ಧದ ಯುದ್ಧದಿಂದ ಅಮೆರಿಕ ಈಗ ಆರ್ಥಿಕವಾಗಿ ಹೊಡೆತ ಬೀಳ್ತಾ ಇದೆ ಅಮೆರಿಕ ರಾಷ್ಟ್ರಕ್ಕೆ. ಇರಾನ್ ಮೇಲಿನ ಯುದ್ಧದಿಂದ ಅಮೆರಿಕಾದಲ್ಲಿ ಭಾರಿ ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿ ಹೇಗಾದ್ರೂ ಮಾಡಿ ಈಗ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಈಗ ಪಣ ತೊಡ್ತಾ ಇದ್ದಾರೆ. ಹೀಗಾಗಿ ಇರಾನ್ ವಿರುದ್ಧದ ಯುದ್ಧದಿಂದ ಅಮೆರಿಕಾದಲ್ಲಿ ಬಹಳಷ್ಟು ಎಫೆಕ್ಟ್ ಆಗ್ತಾ ಇದೆ. ಅದರಲ್ಲೂ ಕೂಡ ಬೆಲೆ ಏರಿಕೆ ಅನ್ನುವಂಥದ್ದು ಆಗ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ ಜಾಗತಿಕ ಮಟ್ಟದಲ್ಲಿ ಆರ್ಥಿಕವಾಗಿ ಪೆಟ್ಟು ಬೀಳ್ತಾ ಇದೆ ಅಮೆರಿಕ ದೇಶಕ್ಕೆ. ಮತ್ತೊಂದು ಕಡೆ ಯುದ್ಧದಿಂದ ಅಮೆರಿಕಾದಲ್ಲೂ ಕೂಡ ಗ್ಯಾಸ್ ಗಂಡಾಂತರ ಹೆಚ್ಚಾಗ್ತಾ ಇದೆ. ಒಂದು ಗ್ಯಾಲನ್ ಗ್ಯಾಸ್ ದರ $4 ಹೆಚ್ಚಳ ಆಗಿದೆ. ಈಗ ಕಳೆದ 3 ವರ್ಷಗಳಲ್ಲಿ ಮೊದಲ ಬಾರಿಗೆ ಗ್ಯಾಸ್ ದರ ಹೆಚ್ಚಳ ಆಗಿದೆ. ಅಮೆರಿಕಾದಲ್ಲೂ ಕೂಡ ಗ್ಯಾಸ್ ದರ ಶೇಕಡ 30ರಷ್ಟು ಏರಿಕೆ ಆಗಿದೆ. ಕಳೆದ 3 ವರ್ಷಗಳಲ್ಲಿ ಮೊದಲ ಬಾರಿಗೆ ಈ ಮಟ್ಟಕ್ಕೆ ಅಮೆರಿಕಾದಲ್ಲಿ ಗ್ಯಾಸ್ ದರ ಏರಿಕೆ ಆಗ್ತಾ ಇರುವಂತದ್ದು ಎಲ್ಲವೂ ಕೂಡ ಯುದ್ಧದ ಎಫೆಕ್ಟ್. ಇದು ಅಮೆರಿಕಾದಲ್ಲಿ ಗ್ಯಾಸ್ ದರ ಶೇಕಡ 30ರಷ್ಟು ಈಗ ಏರಿಕೆ ಆಗಿದೆ. ಹಾಗಾಗಿ ಈಗ ಅಮೆರಿಕಾದಲ್ಲೂ ಕೂಡ ಅಲ್ಲಿನ ಜನ ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು. ಮೊದಲನೇದಾಗಿ ಈ ಯುದ್ಧ ನಿಲ್ಲಿಸಿ, ಇದರಿಂದ ಬಹಳಷ್ಟು ಎಫೆಕ್ಟ್ ಆಗ್ತಾ ಇದೆ, ಬೆಲೆ ಏರಿಕೆಗಳಾಗ್ತಾ ಇದೆ, ಆರ್ಥಿಕವಾಗಿ ಪೆಟ್ಟು ಬೀಳ್ತಾ ಇದೆ ಅಮೆರಿಕ ದೇಶಕ್ಕೂ ಕೂಡ. ಹಾಗಾಗಿ ಮತ್ತೊಂದು ಕಡೆ ಇಲ್ಲಿ ಗ್ಯಾಸ್ ಗಂಡಾಂತರ ಕೂಡ ಇಲ್ಲಿ ಶುರುವಾಗಿದೆ. ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಎಲ್ಲವೂ ಕೂಡ ಈಗ ಅಮೆರಿಕಾದಲ್ಲೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಕಳೆದ 3 ವರ್ಷಗಳಲ್ಲಿ ಇಷ್ಟೊಂದು ಬೆಲೆ ಏರಿಕೆ ಆಗಿದೆ ಅಂತಂದ್ರೆ ಇದೇ ಮೊದಲನ ಬಾರಿಗೆ. ಹಾಗಾಗಿ ಇದೆಲ್ಲವೂ ಕೂಡ ಯುದ್ಧದ ಎಫೆಕ್ಟು. ಅಮೆರಿಕಾದಲ್ಲಿ ಗ್ಯಾಸ್ ಗಂಡಾಂತರ ಕಾಣಿಸ್ತಾ ಇದೆ. ಹಾಗಾಗಿ ಕೂಡಲೇ ಒಂದು ಯುದ್ಧವನ್ನ ನಿಲ್ಲಿಸಬೇಕು ಅಂತ ಹೇಳಿ ಇಲ್ಲಿನ ಜನ ಕೂಡ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಇವರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನೋ ಯುದ್ಧ ಮಾಡಬೇಕು ಅಂತೇಳಿ ಹೋಗ್ತಿದ್ದಾರೆ. ಆದ್ರೆ ಇಲ್ಲಿ ಮಿಲಿಯನ್ ಬಿಲಿಯನ್ ಹಣ ಖರ್ಚಾಗ್ತಾ ಇದೆ ಈ ಒಂದು ಯುದ್ಧಕ್ಕೋಸ್ಕರ. ಇನ್ನೇನು 32 ದಿನ ಆಯ್ತು ಯುದ್ಧ ಆರಂಭ ಆಗಿ. 32 ದಿನದಲ್ಲಿ ಅದೆಷ್ಟು ಬಿಲಿಯನ್ ಹಣವನ್ನ ಇವರು ಲಾಸ್ ಮಾಡಿದ್ದಾರೆ, ಖರ್ಚು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ ಈ ಒಂದು ಯುದ್ಧಕ್ಕೆ. ಇದೇ ಕಾರಣ ಇಲ್ಲಿ ಬೇರೆ ಬೇರೆ ಬೆಲೆ ಏರಿಕೆ ಆಗ್ತಾ ಇದೆ, ಅದು ಕೂಡ ಅಮೆರಿಕಾದಲ್ಲಿ. ಇದೇ ಕಾರಣದಿಂದ ಈಗ ಇಲ್ಲಿನ ಜನ ಕೂಡ ಈ ಒಂದು ಯುದ್ಧದ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಯುದ್ಧಕ್ಕೆ ಕೂಡಲೇ ಈ ಒಂದು ಯುದ್ಧ ನಿಲ್ಲಿಸಿ ಅಂತ. ಕಾರಣ ಏನು ಅಂತಂದ್ರೆ ಇಲ್ಲಿ ಗ್ಯಾಸ್ ಇರ್ಬೋದು ಅಥವಾ ಪೆಟ್ರೋಲ್, ಡೀಸೆಲ್ ಈಗ ಅಮೆರಿಕಾದಲ್ಲೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಈಗ ವಿಶೇಷವಾಗಿ ಕಳೆದ 3 ವರ್ಷಗಳಲ್ಲಿ 1 ಗ್ಯಾಲನ್ ಗ್ಯಾಸ್ ದರ $4 ಹೆಚ್ಚಳ ಆಗಿದೆ. ಮೊದಲನೇ ಬಾರಿಗೆ ಆಗಿರುವಂಥದ್ದು. ಯುದ್ಧದಿಂದ ಅಮೆರಿಕಾದಲ್ಲೂ ಕೂಡ ಗ್ಯಾಸು, ಪೆಟ್ರೋಲ್, ಡೀಸೆಲ್ ಎಲ್ಲವೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಹಾಗಾಗಿ ಈ ಒಂದು ಯುದ್ಧದ ಎಫೆಕ್ಟ್ ಇದು. 1 ಗ್ಯಾಲನ್ ಗ್ಯಾಸ್ ದರ $4 ಹೆಚ್ಚಳ ಆಗಿದೆ. ಹಾಗಾಗಿ ಇದೀಗ ಇಲ್ಲಿನ ಜನ ಕೂಡ ಇದನ್ನೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಯುದ್ಧ, ಇರಾನ್ ವಿರುದ್ಧ ನಡೀತಾ ಇರುವಂತಹ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಹೇಳಿ.